ನಂಬರ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಸೈಡ್ ಮಾರ್ಕಿಂಗ್ಸ್ ಮಾಡಿರ್ತೀವಿ. ಇದು ಮಾರ್ಕಿಂಗ್ ಕಲ್ಲು. ಅಕ್ಕಪಕ್ಕನು ಎಲ್ಲ ನಮ್ ಹಿಂದ್ಗಡೆನು ನಿಮ್ಗೆ ಫುಲ್ ಮನೆ ಕಾಣ್ತಾ ಇದೆ. ಇರೋದು ಬಂದು ಮೈಸೂರು ರೋಡ್ ಚಂದ್ರಪ್ಪ ಸರ್ಕಲ್ ಹತ್ರ. ಚಂದ್ರಪ್ಪ ಸರ್ಕಲ್ ಬಂದು ನಿಮಗೆ ಬ್ಯಾನೆಂಟ್ ಹತ್ರ ಬರುತ್ತೆ, ದೊಡ್ಡಲ್ ಮರದ ಹತ್ರ ಬರುತ್ತೆ. ದೊಡ್ಡಲ್ ಮರದಿಂದ ನಮ್ಗೆ ಕರೆಕ್ಟ್ 1 ಕಿಲೋಮೀಟರ್ ಆಗುತ್ತೆ. ಸೀವೇಜ್ ಸೀವೇಜ್ ಅಲ್ಲಿ ಕನೆಕ್ಷನ್ ಆಗುತ್ತೆ. STP ಮಾಡಿದೀವಿ, STP ಸಿಗುತ್ತೆ ನಿಮ್ಗೆ. 3 lakh ಡಿಸ್ಕೌಂಟ್ ಮಾಡಿ. ವಾವ್ ಗೆಳೆಯರೆ, ನಮ್ ವಿಡಿಯೋ ನೋಡಿ ಬಂದಿರಿ ಅಂತ ಹೇಳಿ ಫ್ಲಾಟ್ 3 lakh ವರ್ಗೂ ನಿಮ್ಗೆ ಡಿಸ್ಕೌಂಟ್ ಸಹಿತ ಸಿಗ್ತಾ ಇದೆ. 5-6 years ಬ್ಯಾಕ್ ಹೋದಾಗೆಲ್ಲ ನಿಮ್ಗೆ 5,000 ರೂಪಾಯಿ ಸೈಟ್ ಸಿಗ್ತಾ ಇತ್ತು. ಅದೇ ಕಡೆ ನಿಮ್ಗೆ 10,000 ರೂಪಾಯಿ 15,000 ರೂಪಾಯಿ ಆಗ್ಬಿಟ್ಟಿದೆ. ಇದು ಅದೇ ತರ ಆಗುತ್ತೆ. ಇದು ಅಂದ್ರೆ ನಿಮ್ಗೆ 50 feet ರೋಡ್ ಇದೆ. ಇದು 50 feet ರೋಡ್. ನಮ್ ಲೇಔಟ್ ಅಲ್ಲಿ ಮಿನಿಮಮ್ 30 feet ರೋಡ್, 40 feet 50 feet ರೋಡ್ ಇದೆ. ತಗೊಂಡವ್ರಿಗೆ ನೆಕ್ಸ್ಟ್ 5-6 years ಗೆ ಅಮೌಂಟ್ ಡಬಲ್ ಆಗ್ಬಿಡುತ್ತೆ. ಅದರಿಂದ ಕಾಣ್ತದೆ ಪಾರ್ಕ್ ನಿಮ್ಗೆ. ಆಗ್ಲೇ ಹೇಳ್ದೆ 12 acres ಪ್ರಾಪರ್ಟಿ ಅಂತ. 12 acres ಅಲ್ಲಿ ನಮ್ಗೆ 4 acres ಪಾರ್ಕೇ ಇದೆ. ಸುತ್ತಮುತ್ತ ನಿಮ್ಗೆಲ್ಲ ಬಿಡಿ ಲೇಔಟ್ ಇರೋದು. ಹೌದು ಸರ್, ನಾವು ಜಸ್ಟ್ 5,000 ರೂಪೀಸ್ ತಗೋತೀವಿ ಸರ್ ಒಂದ್ ಸೈಟ್ಗೆ ಅಷ್ಟೇ. ಹೌದು ಸರ್, ಕೊಡ್ತೀವಿ ಸರ್. ಪಿಕಪ್ ಡ್ರಾಪ್ ಫೆಸಿಲಿಟಿ ಕೊಡ್ತೀವಿ, ಮಾಡ್ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ನೀವು ನಮ್ಮ ಚಾನಲ್ ಅಲ್ಲಿ ತುಂಬಾನೇ ವಿಡಿಯೋಸ್ ನೋಡಿರ್ಬೋದು ಸೈಟ್ಸ್ ನ ಬಗ್ಗೆ. ಆದ್ರೆ ಇವತ್ತು ನಿಮ್ಗೆ ಬೆಂಗಳೂರು ಮೇನ್ ಸಿಟಿನಲ್ಲೇ ಸೈಟ್ಸ್ ಅನ್ನ ಬಗ್ಗೆ ಮಾಹಿತಿ ನೀಡ್ತೇನೆ. ಬೆಂಗಳೂರು ಮೈಸೂರು ರೋಡ್ ಹತ್ರನೇ ಇರೋದು ಚಂದ್ರಪ್ಪ ಸರ್ಕಲ್ ಅಲ್ಲಿ ಇವೆಲ್ಲ ಸೈಟ್ ಅವೈಲೇಬಲ್ ಇದೆ. ಹಾಗೂ ಕಂಪ್ಲೀಟ್ ಡೆವಲಪ್ಡ್ ಸೈಟ್ಸ್ ಸಹಿತ ಅವೈಲೇಬಲ್ ಇದೆ. ಒಂದು ಟ್ರಸ್ಟೆಡ್ ಕಂಪ್ನಿಯಿಂದ ಇವೆಲ್ಲ ಸೈಟ್ಸ್ ಅನ್ನ ನೀವು ಪರ್ಚೇಸ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಬೆಸ್ಟ್ ಆಗಿರುತ್ತೆ, ಹಾಗೂ ಮನೆ ಕಟ್ಟೋಗೂ ಸಹಿತ ತುಂಬಾನೇ ಸೂಪರ್ ಆಗಿರುತ್ತೆ. ಹಾಗೂ ಇಲ್ಲಿನ ಸರ್ ಸಹಿತ ನಮ್ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಫಸ್ಟ್ ಆಫ್ ಆಲ್ ನಿಮ್ ಕಂಪ್ನಿ ಬಗ್ಗೆ ಹೇಳಿ ಸರ್. ಸಪ್ತಗಿರಿ ಅಂದ್ರೆ ಏನ್, ಅದರ ಅರ್ಥ, ಯಾವ ತರ ನಿಮ್ ಕಂಪ್ನಿ ನಡೀತಾ ಇದೆ? ಸರ್, ಕಂಪ್ನಿ ಬಂದು ಸ್ಟಾರ್ಟ್ ಆಗಿ 4 years ಆಯ್ತು. 10 years ಇಂದ ಫೀಲ್ಡ್ ಅಲ್ಲಿ ಇದೀವಿ. 4 years ಅಲ್ಲಿ ನಾವು ಆಲ್ಮೋಸ್ಟ್ 10+ ಲೇಔಟ್ಸ್ ನಾವು ಕಂಪ್ಲೀಟ್ ಮಾಡ್ಬಿಟ್ಟಿದೀವಿ. 10 ಲೇಔಟ್ಸ್ ಅಂದ್ರೆ ಎಷ್ಟು ಸೈಟ್ ಸೇಲ್ ಆಗಿದೆ ಸರ್ ಇದುವರೆಗೂ? 500+ ಸೇಲ್ ಆಗಿದೆ ಸರ್. ಹೌದು, 500+ ಸೇಲ್ ಆಗಿದೆ 4 years ಅಲ್ಲಿ. ಆಲ್ರೆಡಿ ಪ್ರೆಸೆಂಟ್ ಈಗ ತಿರ್ಗಾ 5 ಲೇಔಟ್ಸ್ ರನ್ನಿಂಗ್ ನಡೀತಿದೆ. ರನ್ನಿಂಗ್ ಲೇಔಟ್ಸ್ ಬಂದು ನಿಮ್ಗೆ ನೆಲಮಂಗಲ ನಡೀತಿದೆ, ತುಮಕೂರು ನಡೀತಿದೆ, ಮೈಸೂರು ನಡೀತಿದೆ. ಈಗ ನಾವಿರೋದು ಬಂದು ಮೈಸೂರು ರೋಡ್ ಹತ್ರ ಇದೀವಿ. ಇದರ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಪರ್ಫೆಕ್ಟ್ ಆಗಿ ಎಲ್ಲಿದೆ ಒಂದು ಸೈಟ್? ಇದು ಬಂದಿರೋದು ಬಂದು ಮೈಸೂರು ರೋಡ್ ಚಂದ್ರಪ್ಪ ಸರ್ಕಲ್ ಹತ್ರ. ಚಂದ್ರಪ್ಪ ಸರ್ಕಲ್ ಬಂದು ನಿಮ್ಗೆ ಬ್ಯಾನೆಂಟ್ ಹತ್ರ ಬರುತ್ತೆ, ದೊಡ್ಡಲ್ ಮರದ ಹತ್ರ ಬರುತ್ತೆ. ದೊಡ್ಡಲ್ ಮರದಿಂದ ನಮ್ಗೆ ಕರೆಕ್ಟ್ 1 ಕಿಲೋಮೀಟರ್ ಆಗುತ್ತೆ. ಎಕ್ಸಾಕ್ಟ್ 1 ಕಿಲೋಮೀಟರ್ ಆಗುತ್ತೆ. ಲೇಔಟ್ ನೇಮ್ ಒಂದು ಅನುಗ್ರಹ ಬ್ಯಾನೆಂಟ್ರಿ ಅಂತ. 12 acres ಲೇಔಟ್ 181 ಸೈಟ್ಸ್ ಬರುತ್ತೆ. ಈಗ ಅವೈಲೇಬಲ್ ಇರೋದು ಎಷ್ಟು ಸೈಟ್ ಅವೈಲೇಬಲ್ ಇದೆ? ಆಲ್ರೆಡಿ ನಾವು 20 ಡೇಸ್ಗೆ 80 ಸೈಟ್ ಸೇಲ್ ಮಾಡಿದೀವಿ. ಓನ್ಲಿ 20 ಡೇಸ್ಗೆ 100 ಸೈಟ್ಸ್ ಖಾಲಿ ಇದೆ ಸರ್. ಎಸ್ ಗೆಳೆಯರೆ, ತುಂಬಾನೇ ಡಿಮಾಂಡ್ ಇದೆ ಇವೆಲ್ಲ ಸೈಟ್ಸ್ಗೆ. ಹಾಗೂ ಫುಲ್ ಡೆವಲಪ್ಡ್ ಇದೆ ಅಲ್ವಾ ಸರ್? ಫುಲ್ ಡೆವಲಪ್ಡ್ ಸರ್, ಎಲ್ಲ ರೆಡಿ ಇದೆ ನಿಮ್ಗೆ. ಎಸ್, ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟ್ ಡೆವಲಪ್ಡ್ ಸೈಟ್ ಆಗಿರುತ್ತೆ. ಹಾಗೂ ಎಲ್ಲ ರೀತಿಯ ಅಮ್ಯುನಿಟೀಸ್ ಸಹಿತ ಇಲ್ಲಿ ಅವೈಲೇಬಲ್ ಇದೆ. ಬೇಸಿಕ್ ಏನೆಲ್ಲ ಫೆಸಿಲಿಟೀಸ್ ಇರ್ಬೇಕು ನೋಡಿ, ಎಲ್ಲನೂ ಇಲ್ಲಿ ಅವೈಲೇಬಲ್ ಇದೆ. ಒಂದೊಂದಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಯಾವೆಲ್ಲ ಫೆಸಿಲಿಟೀಸ್ ಇದೆ, ಏನ್ ಪ್ರೈಸ್ ರೇಂಜ್ ಇದೆ, ಯಾವ ತರ ನೀವು ವಿಸಿಟ್ ಮಾಡಬಹುದು ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ. ವಿಡಿಯೋದನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಸರ್. ಈಗ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀರಾ ಸರ್? ಹೌದು ಸರ್. ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದೀರಾ ಸರ್? ನೋಡಿ, ಈಗ ಇಲ್ಲಿ ನೀವು ನೋಡೋ ತರನೇ ಇದು ಡ್ರೈನೇಜ್. ಡ್ರೈನೇಜ್ ಫುಲ್ ರೆಡಿ ಇದೆ, ನೀಟ್ ಆಗಿದೆ. ಸೈಟ್ ನಂಬರ್, ಪ್ರತಿ ಸೈಡ್ಗೂ ನಂಬರ್ಸ್ ಹಾಕಿರ್ತೀವಿ. ಹೌದು. ನಂಬರ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಸೈಡ್ ಮಾರ್ಕಿಂಗ್ಸ್ ಮಾಡಿರ್ತೀವಿ. ಇದು ಮಾರ್ಕಿಂಗ್ ಕಲ್ಲು. ಎಲ್ಲೋ ಟು ಎಲ್ಲೋ ಮಾರ್ಕಿಂಗ್ ಕಲ್ ಬರುತ್ತೆ ನಿಮ್ಗೆ. ಅದಾದ್ಮೇಲೆ ಎಲೆಕ್ಟ್ರಿಕ್ ಪೋಲ್ಸ್ ರೆಡಿ ಇದೆ ವಿತ್ ವೈರ್ಸ್. ತುಂಬಾ ಲೇಔಟ್ ಏನ್ ಮಾಡ್ತಾರೆ, ಎಲೆಕ್ಟ್ರಿಕ್ ಪೋಲ್ ಹಾಕ್ತಾರೆ, ವೈರ್ಸ್ ಹಾಕಲ್ಲ. ಬಟ್ ವಿತ್ ಕನೆಕ್ಷನ್ಸ್ ರೆಡಿ ಇದೆ. ವೈರ್ ಬರಿ ಅಲ್ಲ, ಜೊತೆ ಕನೆಕ್ಷನ್ಸ್ ರೆಡಿ ಇದೆ. ನೀವು ಪವರ್ ತಗೋಬಹುದು. ಎಸ್ ಸರ್. ಮತ್ತೆ ಡ್ರೈನೇಜ್ ಕನೆಕ್ಷನ್ ಎಲ್ಲ ಇದೆಯಾ ಸರ್? ಎಲ್ಲ ರೆಡಿ ಇದೆ ಸರ್. ಸೀವೇಜ್ ಸೀವೇಜ್ ಅಲ್ಲಿ ಕನೆಕ್ಷನ್ ಆಗುತ್ತೆ. STP ಮಾಡಿದೀವಿ, STP ಸಿಗುತ್ತೆ ನಿಮ್ಗೆ. ಹಾ ಸರ್. ಮತ್ತೆ ನೀರ್ ಹೆಂಗೆ ಸರ್ ಕುಡಿಯೋಕೆಲ್ಲ? ಸರ್ ನೋಡಿ, ಟ್ಯಾಂಕ್ ಕಟ್ಟಿದೀವಲ್ಲ, 1 lakh+ ಲೀಟರ್ಸ್ ಇದೆ ಟ್ಯಾಂಕ್. ಅದು ಡೈರೆಕ್ಟ್ ಬಂದ್ಬಿಡುತ್ತೆ ನಿಮ್ಗೆ. ಅದ್ರಲ್ಲಿ ನೀರ್ ಕನೆಕ್ಷನ್ ಇದೆ ಸರ್, ಆಲ್ರೆಡಿ ಇದೆ. ಆಲ್ರೆಡಿ ನೀರ್ ಸಹಿತ ಅವೈಲೇಬಲ್ ಇದೆ. ಮತ್ತೆ ಥಾರ್ ರೋಡ್ ಎಲ್ಲ ನೋಡೋದ್ರೆ ಎಷ್ಟು ಫೀಟ್ ಕೊಟ್ಟಿದ್ದೀರಾ? ಸರ್, ನಾವೀಗ ನಿಂತಿದೀವಿ. ಇದು ಒಂದು 30 feet ರೋಡ್. ಸ್ವಲ್ಪ ಈ ಕಡೆ ಬನ್ನಿ ಸರ್. ಇಲ್ಲಿ ಬಂದ್ರೆ ನಿಮ್ಗೆ 50 feet ರೋಡ್ ಇದೆ. ಇದು 50 feet ರೋಡ್. ನಮ್ ಲೇಔಟ್ ಅಲ್ಲಿ ಮಿನಿಮಮ್ 30 feet ರೋಡ್, 40 feet 50 feet ರೋಡ್ ಇದೆ ನಿಮ್ಗೆ. ಈ ರೋಡ್ ಫುಲ್ 50 feet ರೋಡ್ ಸರ್ ಇದು. ಎಸ್, ನೀವು ಎಲ್ಲ ಲೇಔಟ್ ಅಲ್ಲಿ ಹೋದ್ರೆ ನಿಮ್ಗೆ 30 feet ಲಾಸ್ಟ್ ಇರುತ್ತೆ. ಇಲ್ಲಿ ನಿಮ್ಗೆ 50 feet ರೋಡ್ ಸಹಿತ ಕೊಟ್ಟಿದ್ದಾರೆ. ಅಮ್ಯುನಿಟೀಸ್ ಅಂತೂ ನೀವೆಲ್ಲ ಕೊಡ್ತಾ ಇದೀರಾ. ಆದ್ರೆ ಇದನ್ನ ತಗೊಂಡ್ರೆ ಮುಂದೆ ಯಾವ ತರ ಬೆನಿಫಿಟ್ ಆಗುತ್ತೆ ಸರ್ ಕಸ್ಟಮರ್ ಗಳಿಗೆ? ಸರ್, ಬೆನಿಫಿಟ್ ಅಂದ್ರೆ ಈಗ ಬೆಂಗಳೂರು ದಿನೇ ಬೆಳೀತಾ ಇದೆ. ಹೌದು. ಏನಾಗುತ್ತೆ, ಈಗ ಬೆಂಗಳೂರು ಏನಾಗಿದೆ, ಆಲ್ಮೋಸ್ಟ್ ನಿಮ್ಗೆ ಒಂದು 5-6 years ಬ್ಯಾಕ್ ಹೋದಾಗೆಲ್ಲ ನಿಮ್ಗೆ 5,000 ರೂಪಾಯಿ ಸೈಟ್ ಸಿಗ್ತಾ ಇತ್ತು. ಅದೇ ಕಡೆ ನಿಮ್ಗೆ 10,000 ರೂಪಾಯಿ 15,000 ರೂಪಾಯಿ ಆಗ್ಬಿಟ್ಟಿದೆ. ಇದು ಅದೇ ತರ ಆಗುತ್ತೆ. ಬೆಂಗಳೂರು ಅಟ್ಯಾಚ್ ಇರೋದ್ರಿಂದ ಬೆಂಗಳೂರು ಸೌತ್ ತಾಲೂಕ್ ಬರುತ್ತೆ. ಇದು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಬರುತ್ತೆ. ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ನಿಮ್ಗೆ. ಏನಕ್ಕೆ ನಿಯರ್ ಬೈ ಇದೆ ನಿಮ್ಗೆ. ಬೆಂಗಳೂರು ಮೆಜೆಸ್ಟಿಕ್ ನಿಮ್ಗೆ 30 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ಕೆಂಗೇರಿಂದ 10 ಕಿಲೋಮೀಟರ್ ಆಗುತ್ತೆ. ಟ್ರಾವೆಲಿಂಗ್ ಈಸಿ ಆಗುತ್ತೆ. ಮತ್ತೆ ಪೊಲ್ಯೂಷನ್ ಫ್ರೀ ಜಾಗ ಇದು. ಯಾರೇ ಬಂದು ನೀಟಾಗಿ ಪೊಲ್ಯೂಷನ್ ಇದ್ರೆ ನೀಟಾಗಿ ಸ್ಪೇಸ್ ಅಲ್ಲಿ ಇಲ್ಲಿ ಸ್ಟೇ ಮಾಡಬಹುದು, ಮನೆ ಕಟ್ಕೋಬಹುದು. ಫುಲ್ ಗ್ರೀನರಿ ಇದೆ, ನ್ಯಾಚುರಲ್ ಆಗಿ ತುಂಬಾ ಸೂಪರ್ ಆಗಿದೆ. ಹೌದು. ಮತ್ತೆ ಏನಾಗುತ್ತೆ, ಇದು ತಗೊಂಡವ್ರಿಗೆ ನೆಕ್ಸ್ಟ್ 5-6 years ಗೆ ಅಮೌಂಟ್ ಡಬಲ್ ಆಗ್ಬಿಡುತ್ತೆ. ಜಾಸ್ತಿ ಆಗುತ್ತೆ. ಏನಕ್ಕೆ ಜಾಸ್ತಿ ಆಗುತ್ತೆ ಅಂದ್ರೆ,
ಇಲ್ಲಿ ಹಂಗ್ ಫೆಸಿಲಿಟಿ ಹಂಗಿದೆ. ಇಸ್ರೋ ಇದೆ ಪಕ್ಕದಲ್ಲಿ, ಸ್ಕೂಲ್ಸ್ ಕಾಲೇಜ್ ಎಲ್ಲ ನಿಯರ್ ಬೈ ಇದೆ, ಎಲ್ಲ ನಿಯರ್ ಬೈ ಇದೆ ನಿಮ್ಗೆ. ಮತ್ತೆ ಮೈನ್ ನಿಮ್ಗೆ ಡಾಕ್ಯುಮೆಂಟ್ ಲೀಗಲ್ ಆಗಿದೆ ಸರ್. ಇದು ಏಕತಾ ಪ್ರಾಪರ್ಟಿ. ಏನಾಗುತ್ತೆ, ಎಲ್ಲರೂ ಲೇಔಟ್ಸ್ ಮಾಡ್ತಾರೆ ಸರ್, ಬಟ್ ಫೆಸಿಲಿಟೀಸ್ ಕೊಡೋದು ಕಮ್ಮಿ, ಮೈಂಟೈನ್ ಮಾಡೋದು ಕಮ್ಮಿ. ಮತ್ತೆ ಕೊಟ್ಟರು ಡಾಕ್ಯುಮೆಂಟ್ ಲೀಗಲ್ ಇಂಪಾರ್ಟೆಂಟ್ ಸರ್. ತುಂಬಾ ಜನರು ಲೇಔಟ್ ಎಲ್ಲ ರೆಡಿ ಮಾಡ್ತಾರೆ, ಆದ್ರೆ ತುಂಬಾ ಪೆಂಡಿಂಗ್ ವರ್ಕ್ ಇಟ್ಟಿರ್ತಾರೆ, ಎಲ್ಲರೂ ಇಟ್ಟಿರ್ತಾರೆ. ಆದ್ರೆ ಇಲ್ಲಿ ಏನು ಪೆಂಡಿಂಗ್ ಇಲ್ಲ ಅಲ್ವಾ ಸರ್? ಪೆಂಡಿಂಗು ಇಲ್ಲ, ಮತ್ತೆ ಜೊತೆಗೆ ಡಾಕ್ಯುಮೆಂಟ್ ಹೇಳ್ನಲ್ಲ ಸರ್, ತುಂಬಾ ಲೇಔಟ್ಸ್ ಮಾಡ್ತಾರೆ, ಆಗ್ಲೇ ಹೇಳ್ದಂಗೆ ಲೇಔಟ್ ಡೆವಲಪ್ಮೆಂಟ್ ಮಾಡ್ತಾರೆ, ಬಟ್ ಡಾಕ್ಯುಮೆಂಟ್ ಲೀಗಲ್ ಇಂಪಾರ್ಟೆಂಟ್. ನಮ್ ಕಂಪ್ನಿಯಲ್ಲಿ ಯಾರು ಸೈಟ್ ತಗೊಂಡ್ರು ಅವ್ರಿಗೆ ಒಂದು ಏನ್ ಅಶೂರೆನ್ಸ್ ಕೊಡ್ತೀನಿ ಅಂದ್ರೆ ಲೀಗಲ್ ಡಾಕ್ಯುಮೆಂಟ್ ಪ್ರಾಪರ್ಟಿ ಕೊಡ್ತೀವಿ ಸರ್. ಅದನ್ನ ಈಗ ತಗೊಂಡು ಮುಂದೆ ಅವ್ರು ಮಾರಾಕ್ ಹೋದ್ರು ಲೀಗಲ್ ಆಗಿ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಮತ್ತೆ ಏನಾಗುತ್ತೆ, ಆಫರ್ಸ್ ಕೂಡ ಕೊಡ್ತೀವಿ. ನಾನು ಆಗ್ಲೇ ಹೇಳ್ದಂಗೆ ಅಫೋರ್ಡಬಲ್ ಪ್ರೈಸ್, ಆ ಪ್ರೈಸ್ ಯಾರು ಕೊಡಕ್ ಆಗಿಲ್ಲ, ಲೋನ್ ಕೂಡ ಮಾಡಿಸ್ಕೊಡ್ತೀವಿ ನಾವು. ಕೆಲವು ಎಲ್ಲಾರ ಕೈಲೂ ನಿಮಗೆ ಕ್ಯಾಶ್ ರೆಡಿ ಇರಲ್ಲ ಸರ್. ಏನಾಗುತ್ತೆ, ಲೋನ್ ಬೇಕಂತಾರೆ, ಇದು ಏಕಾತ ಇರೋದ್ರಿಂದ ನಿಮ್ಗೆ ಎಲ್ಲಾ ಬ್ಯಾಂಕು ಲೋನ್ ಕೊಡ್ತಾನೆ, ಅಪ್ ಟು 80% ಲೋನ್ ಕೊಡ್ತಾರೆ. ಎಲ್ಲರಿಗೂ ಲೋನ್ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ ಲೋನ್. 80% ಲೋನ್ ಸಿಗುತ್ತೆ. ಅದೇ ರೀತಿ ಒಂದು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ. ಆ ಪ್ರೈಸ್ ಏನಾಗಿರುತ್ತೆ ಅದನ್ನ ನಾವು ನೋಡ್ತಾ ಹೋಗೋಣ ಸರ್. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಈಗ ಇಲ್ಲಿ ತಗೊಂಡು ಮನೆ ಕಟ್ಟಿದ್ರ ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ಅಕ್ಕಪಕ್ಕ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಫೆಸಿಲಿಟಿ ಅಂದ್ರೂ ಬೇಕೇ ಬೇಕು. ಅದು ಏನೆಲ್ಲ ಇದೆ ಸರ್ ಇಲ್ಲಿ? ಸೊ ಈಗ ಇಲ್ಲಿ ನಿಮ್ಗೆ ಸ್ಕೂಲ್ಸ್, ಮಾರಿಗೋಲ್ಡ್ ಸ್ಕೂಲ್ ಇದೆ, ಸೆಕ್ರೆಡ್ ಸ್ಕೂಲ್ ಇದೆ, ಮತ್ತೆ ಮಾರುತಿ ಸ್ಕೂಲ್ ಇದೆ, ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇದೆ. ಅದೆಲ್ಲ ಎಷ್ಟು ಇದೆ ಸರ್ ನಿಯರ್ ಬೈ? ಎಲ್ಲ ವಿತಿನ್ 5-6 ಕಿಲೋಮೀಟರ್ ಸರ್. ಎಲ್ಲ ಅಷ್ಟೇ, ಎಲ್ಲ 5-6 ಕಿಲೋಮೀಟರ್ಸ್ ಅಲ್ಲೇ ಇದೆ. ಓಕೆ. ಮತ್ತೆ ಹಾಸ್ಪಿಟಲ್ಸ್ ಹೇಳಲ್ಲ, ರಾಜರಾಜೇಶ್ವರಿ ಮತ್ತೆ ಮಾರುತಿ ಹಾಸ್ಪಿಟಲ್, BR ಹಾಸ್ಪಿಟಲ್, ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಎಲ್ಲ ನಿಯರ್ ಬೈ ಇದೆ. ರಾಮೋಲ್ಡಿಗೆ ಇಲ್ಲಿಂದ 2 ಕಿಲೋಮೀಟರ್ ಎಲ್ಲ ಸಿಗುತ್ತೆ ನಿಮ್ಗೆ. ಹೌದು, ಎಲ್ಲ ಫೆಸಿಲಿಟೀಸ್ ಇದೆ. ಅದನ್ನು ಎಲ್ಲ ಮನೆ ಕಟ್ಕೊಂಡಿದ್ದಾರೆ ಆಲ್ರೆಡಿ ಅಕ್ಕಪಕ್ಕ. ನೀವು ಸದಾ ಆರಾಮಾಗಿರ್ಬೋದು, ತುಂಬಾನೇ ಬೆಸ್ಟ್ ಆಗಿರುತ್ತೆ. ಈಗ ತುಂಬಾ ಜನರಿಗೆ ಎಲ್ಲ ಬೆಂಗಳೂರು ಟ್ರಾಫಿಕ್ ನೋಡಿ ಬೆಂಗಳೂರಲ್ಲಿದ್ದು ಬೇಸರ ಆಗಿರುತ್ತೆ. ಅಂತವ್ರಿಗೆ ಬೆಂಗಳೂರು ಮೈಸೂರು ರೋಡ್ ಪಕ್ಕನೆ ಚಂದ್ರಪ್ಪ ಸರ್ಕಲ್ ಅಲ್ಲಿ ನಿಮ್ಗೆ ಈ ತರ ಸೈಟ್ಸ್ ತಗೊಂಡ್ರೆ ಸಿಟಿಗೂ ನಿಯರ್ ಬೈ ಇದೆ, ಆರಾಮಾಗಿರ್ಬೋದು, ಕೂಲ್ ಆಗಿ, ತುಂಬಾನೇ ಬೆಸ್ಟ್ ಪ್ಲೇಸ್ ಆಗಿರುತ್ತೆ ಸರ್. ಮತ್ತೆ ಡೈಮೆನ್ಷನ್ ಎಲ್ಲ ಯಾವೆಲ್ಲ ಇದೆ ಸರ್? ಸರ್ ನೋಡಿ, ಈಗ ಏನ್ ನಿಂತಿದ್ದೀನಿ, ಇವನ್ 30x30 ಬರುತ್ತೆ. ಓಕೆ. ಎಲ್ಲೋ ಟು ಎಲ್ಲೋ 30 ಬರುತ್ತೆ, ಹಿಂಗೆ 30 ಬರುತ್ತೆ. ಓಕೆ. 9 ಬರುತ್ತೆ, ಇದರಿಂದ ಹೋದ್ರೆ 30-50 ಬರುತ್ತೆ. ಓಕೆ ಸರ್. ಇಲ್ಲಿಂದ ಇಲ್ಲಿ ಅದರಿಂದ ಕಾಣ್ತಾ ಪಾರ್ಕ್ ನಿಮ್ಗೆ. ಆಗ್ಲೇ ಹೇಳ್ದೆ 12 acres ಪ್ರಾಪರ್ಟಿ ಅಂತ. 12 acres ಅಲ್ಲಿ ನಮ್ಗೆ 4 acres ಪಾರ್ಕೇ ಇದೆ. ಹೌದಾ? 4 acres ಅಲ್ಲಿ 5 ಪಾರ್ಕ್ಸ್ ಇದೆ, ಡಿಫ್ರೆಂಟ್ ಸೈಜಸ್ ಪಾರ್ಕ್ ಗಳಿದೆ, ಎಲ್ಲ ರೆಡಿ ಇದೆ. ಅಲ್ಲಿ ಕಾಣ್ತಾರೆ STP. ಓಕೆ. ಅದು STP ಕಾಣ್ತಾ ಇದೆ. ಹಾ ಸರ್. ಸೈಡ್ ಬಗ್ಗೆ ಅಂತೂ ಕಂಪ್ಲೀಟ್ ಮಾಹಿತಿ ಸಿಕ್ತು ಸರ್. ಈಗ ಮೇನ್ ಆಗಿ ಪ್ರೈಸ್ ರೇಂಜ್ ಏನ್ ಪ್ರೈಸ್ ಕೊಡ್ತಾ ಇದೀರಾ ಸರ್? ಮತ್ತೆ ಅಕ್ಕಪಕ್ಕ ಏನ್ ನಡೀತಾ ಇದೆ ಸರ್? ನಾವಿಲ್ಲಿ ಬಂದು ಈಗ 2400 ರೂಪಾಯಿ ಹೇಳ್ತಾ ಇದೀವಿ. 2400 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದೀವಿ. ಸುತ್ತಮುತ್ತ ನಿಮ್ಗೆಲ್ಲ ಬಿಡಿ ಲೇಔಟ್ ಇರೋದು. ಎಲ್ಲ ನಿಮ್ಗೆ 3,500 ರೂಪಾಯಿಂದ 5,000 ರೂಪಾಯಿ ತನಕ ರೇಟ್ ಗಳಿದಾವೆ. ನಮ್ದೇ ನಿಮ್ಗೆ ಕಮ್ಮಿ ರೇಟ್ ಸಿಗೋದಿಲ್ಲ. ಮತ್ತೆ ಸರ್, ನಮ್ ವಿಡಿಯೋ ನೋಡಿ ಬಂದವ್ರಿಗೆ ಎಲ್ಲಾ ಕಡೆ ನಾವು ಆಫರ್ ಕೊಡಿಸ್ತೇವೆ. ನೀವೇನಾದ್ರು ಆಫರ್ ಸ್ಪೆಷಲ್ ಏನ್ ಕೊಡ್ತೀರಾ ಸರ್? ನಿಮ್ ಕಡೆಯಿಂದ ಬಂದವ್ರಿಗೆ ನಾವೇನ್ ಆಫರ್ ಕೊಡ್ತೀವಿ ಅಂದ್ರೆ 2400 ಪಡಿಗೆ ಹೇಳ್ತಾ ಇದೀವಿ. 2400 ರೂಪಾಯಿ 30-40 29 ಲಕ್ಷ ಆಗುತ್ತೆ ಅರೌಂಡ್. ನಾವೇನ್ ಮಾಡ್ತೀವಿ, ನಿಮ್ ಕಡೆ ವಿಡಿಯೋದಿಂದ ಬಂದವ್ರಿಗೆ 26 ಲಕ್ಷಕ್ಕೆ ಕೊಡ್ತೀವಿ ಸರ್. ಫ್ಲಾಟ್ 3 lakh ಡಿಸ್ಕೌಂಟ್ ಮಾಡ್ತೀವಿ ಸರ್. ವಾವ್ ಗೆಳೆಯರೆ, ನಮ್ ವಿಡಿಯೋ ನೋಡಿ ಬಂದಿರಿ ಅಂತ ಹೇಳಿ ಫ್ಲಾಟ್ 3 lakh ವರ್ಗೂ ನಿಮ್ಗೆ ಡಿಸ್ಕೌಂಟ್ ಸಹಿತ ಸಿಗ್ತಾ ಇದೆ ಸರ್. ಈಗ 26 lakh ಅಂದ್ರೂ ಸ್ವಲ್ಪ ಜನರ ಹತ್ರ ಅಮೌಂಟ್ ಇರಲ್ಲ, ಅಂತವ್ರಿಗೆ ಲೋನ್ ಫೆಸಿಲಿಟಿ ಎಲ್ಲ ಕೊಡ್ತೀರಾ? ಹೌದು, ಖಂಡಿತ ಆಗುತ್ತೆ. ಆಗ್ಲೇ ಹೇಳಿ ನಿಮ್ಗೆ ಏಕಾದ ಸೈಟ್ ಇದು, ಎಂತ ಬೇಕಾದ್ರೆ ಲೋನ್ ಕೊಡ್ತಾನೆ ನಿಮ್ಗೆ. SBI ಇಂದ ಹಿಡಿದು ಪ್ರತಿಯೊಂದು ಬ್ಯಾಂಕ್ ಲೋನ್ ಕೊಡ್ತಾನೆ. ಒಂದ್ ವಾರದಲ್ಲಿ ಲೋನ್ ಆಗ್ಬಿಡುತ್ತೆ. ಎಷ್ಟು ಲೋನ್ ಆಗುತ್ತೆ ಸರ್? 80% ಲೋನ್ ಆಗುತ್ತೆ ಸರ್. 80 ಆಗುತ್ತೆ. ಓಕೆ. ಮತ್ತೆ ಈಗ ಸ್ವಲ್ಪ ಜನರಿಗೆ ಇಷ್ಟ ಆಯ್ತು ಸೈಟ್ ಎಲ್ಲ, ಫೆಸಿಲಿಟೀಸ್ ಎಲ್ಲ ಇಷ್ಟ ಆಯ್ತು, ಯಾವ ತರ ಬುಕಿಂಗ್ ಮಾಡ್ಬೇಕು ಸರ್? ಸೊ ಏನಂದ್ರೆ ನಮ್ದು ಆಫೀಸ್ ಇದೆ ಇಲ್ಲಿ. ಆಫೀಸ್ ಅವ್ರು ಅವೈಲೇಬಲ್ ಇರುತ್ತೆ. ಡೈಲಿ ಮಾರ್ನಿಂಗ್ 9:30 to ಈವ್ನಿಂಗ್ 6 o'clock ಅವೈಲೇಬಲ್ ಇರುತ್ತೆ. ಯಾರೇ ಬಂದ್ರು ಸೈಟ್ ವಿಸಿಟ್ ಮಾಡಬಹುದು. ವಿಸಿಟ್ ಆದ್ಮೇಲೆ ಆಫೀಸ್ ಬರ್ಬೋದು, ಬುಕಿಂಗ್ ಮಾಡಿ ಸೈಟ್ ತಗೋಬಹುದು. ಓಕೆ. ಬುಕಿಂಗ್ ಮಾಡಿದವ್ರಿಗೆ ಇಲ್ಲೇ ಬುಕ್ ಎಲ್ಲ ಕೊಡ್ತೀವಿ, ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ, ಲೀಗಲ್ ಚೆಕ್ ಮಾಡ್ಕೊಂಡು ಸೈಟ್ ತಗೋಬಹುದು ಸರ್. ಮತ್ತೆ ಟೋಕನ್ ಅಮೌಂಟ್ ಎಷ್ಟು ಇರುತ್ತೆ ಸರ್ ಈಗ ಬುಕಿಂಗ್ ಮಾಡಬೇಕು? ನಾವು ಜಸ್ಟ್ 5,000 ರೂಪೀಸ್ ತಗೋತೀವಿ ಸರ್ ಒಂದು ಸೈಟ್ಗೆ ಅಷ್ಟೇ. ಹೌದು ಸರ್. ಓಕೆ. 5,000 ರೂಪಾಯಿ ಕೊಟ್ಟು ನೀವು ಬುಕ್ ಮಾಡ್ಕೊಳ್ಬಹುದು. ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತಾರೆ, ನೀವು ಚೆಕ್ ಮಾಡ್ಕೊಂಡು ಈಸಿಲಿ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ಮತ್ತೆ ಸರ್, ಈಗ ಲೋನ್ ಸಿಗುತ್ತೆ ಅಂದ್ರೆ ಎಂತವ್ರಿಗೆ ಸಿಗುತ್ತೆ ಸರ್? ಎಲ್ಲರಿಗೂ ಸಿಗುತ್ತಾ? ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು? ಹೌದು, ಜಾಬ್ಗೂ ಇಬ್ರಿಗೂ ಸಿಗುತ್ತೆ. ಜಾಬ್ ಮಾಡೋರಿಗೆ ಫಾರ್ಮ್ 16 ಬೇಕಾಗುತ್ತೆ. ಬಿಸ್ನೆಸ್ ಮಾಡೋರಿಗೆ IT ಬೇಕಾಗುತ್ತೆ. ಕೆಲವ್ರ ಹತ್ರ IT ಇರಲ್ಲ, ಮತ್ತೇನು ಇರಲ್ಲ, ಬರೀ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರುತ್ತೆ. ಅಂತವ್ರಿಗೂ ಕೆಲವು ಬ್ಯಾಂಕ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಓಕೆ. ಎಲ್ಲರಿಗೂ ಸರ್ ಲೋನ್ ಫೆಸಿಲಿಟೀಸ್ ಸಹ ನೀವೇ ಮಾಡಿಸ್ಕೊಡ್ತೀರಾ? ಮತ್ತೆ ಸರ್, ಈಗ ಸೈಟ್ ನೋಡ್ಬೇಕಂದ್ರೆ ಯಾವ ತರ ವಿಸಿಟ್ ಮಾಡ್ಬೇಕು ಸರ್? ಸರ್ ಏನಾದ್ರು ಫೆಸಿಲಿಟಿ ಕೊಡ್ತೀವಿ ಸರ್. ಪಿಕಪ್ ಡ್ರಾಪ್ ಫೆಸಿಲಿಟಿ ಕೊಡ್ತೀವಿ, ಮಾಡ್ಕೊಡ್ತೀವಿ ಸರ್. ಓಕೆ. ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಚಾರ್ಜ್ ಇಲ್ಲ ಸರ್, ಯಾವ್ದು ಎಕ್ಸ್ಟ್ರಾ ಚಾರ್ಜ್ ಇಲ್ಲ. ಓಕೆ. ಫ್ರೀ ಪಿಕಪ್ ಡ್ರಾಪ್ ಇರುತ್ತೆ. ಈಸಿಲಿ ಒಮ್ಮೆ ವಿಸಿಟ್ ಮಾಡಿ ನೋಡಿ, ನಿಮ್ಗೂ 100% ಲೈಕ್ ಆಗುತ್ತೆ. ಯಾಕಂದ್ರೆ ಮೇನ್ ಸಿಟಿನಲ್ಲೇ ಇರೋದ್ರಿಂದ ಅಕ್ಕಪಕ್ಕನೂ ಎಲ್ಲ ನಮ್ಮ ಹಿಂದ್ಗಡೆನೂ ನಿಮ್ಗೆ ಫುಲ್ ಮನೆ ಕಾಣ್ತಾ ಇದೆ. ಈಸಿಲಿ ನೀವು ಇಲ್ಲಿ ಬುಕ್ಕಿಂಗ್ಗೆ ಇನ್ವೆಸ್ಟ್ಮೆಂಟ್ ಬೇಕಂದ್ರೂ ಸಹ ನೀವು ಬುಕ್ ಮಾಡ್ಕೊಳ್ಬಹುದು, ಅಥವಾ ಮನೆ ಕಟ್ಟಿ ಇರಬೇಕಂದ್ರೂ ಸಹ ಈಸಿಲಿ ಸೈಟ್ಸ್ ಅನ್ನ ನೀವು ತಗೊಳ್ಬಹುದು. ಓಕೆ ಸರ್, ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ನಮಗೆ ಮಾಹಿತಿ ನೀಡಿದ್ದಕ್ಕೆ. ಥ್ಯಾಂಕ್ ಯು ಸರ್.